ರೀ ವನಜ, ಏನ್ ಗೊತ್ತಾ, ನನ್ ಮಗ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನ್ರಿ. ಮತ್ತೆ ಮ್ಯಾಥ್ಸ್ ದಿನ ಕನ್ಫ್ಯೂಸ್ ಆಗ್ಬಿಟ್ಟು ಕನ್ನಡ ಓದ್ಕೊಂಡು ಹೋಗಿದ್ದಾನೆ. ಆದ್ರೂ ಮ್ಯಾಥ್ಸ್ ಅಲ್ಲಿ 100 ಔಟ್ ಆಫ್ 100 ಗೊತ್ತಾ. ಅವ್ನು ತುಂಬಾ ಇಂಟೆಲಿಜೆಂಟ್ ಇದ್ದಾನ್ರಿ. ಅಯ್ಯೋ ರೀ ಜಲಜ, ನನ್ ಮಗನು ಅಷ್ಟೇ ರೀ, ಸೇಮ್ ಟು ಸೇಮು. ಎಕ್ಸಾಮ್ ದಿನ ಎಕ್ಸಾಮ್ ಇರೋದೇ ಬರ್ದ್ಬಿಟ್ಟಿದ್ದಾನೆ. ಆದ್ರೂ ಸ್ಕೂಲ್ಗೆ ಟಾಪರ್ ರೀ. ನಮ್ ರಿಲೇಷನ್ಸ್ ಅಲ್ಲೆಲ್ಲ ತುಂಬಾ ಬ್ರಿಲಿಯಂಟ್ ಅಂದ್ರೆ ಅವನೇ ನೋಡಿ. ಮತ್ತೆ ರೀ ವನಜ, ನನ್ ಮಗನ ಕೈ ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ ಇರ್ತಾನೆ. ಈಗಲೇ ಟಿವಿನ ಬಿಟ್ಬಿಟ್ಟು ರೇಡಿಯೋ ಮಾಡೋನಿ ಪಟ್ ಅಂತ ಮಾಡ್ಬಿಡ್ತಾನೆ. ಅಷ್ಟು ಜೀನಿಯಸ್ ಇದನ್ರಿ ಅವನು. ನನ್ನ ಮಗಂದಂತೂ ಕೇಳಲೇಬೇಡಿ, ಗ್ಯಾಸ್ ಸ್ಟವ್ನ ಬಿಚ್ಬಿಟ್ಟು ಫ್ರಿಡ್ಜ್ ಮಾಡ್ತೀನಿ ಅಂತಿದ್ದ. ಹೋಗಿ ಮೇನ್ ಡೋರ್ ಬಿಚ್ತಾ ಇದ್ದಾರಿ. ಯಾಕೋ ಬಿಚ್ತಾ ಇದೆಯಪ್ಪಿ ಅಂತ ಕೇಳಿದ್ಕೆ ಫ್ರಿಡ್ಜ್ಗೆ ಡೋರ್ ಬೇಕಲ್ಲಮ್ಮ ಅಂದ. ಇದು ಸುಮ್ಮನೆ ಇರ್ಸಿದೀನಿ. ಈ ಮಕ್ಳದು ಒಂದೊಂದು ಅವನೇ ರೀ ಫೋನು. ಹೇಳೋ ಇಂಟೆಲಿಜೆಂಟ್. ಮಮ್ಮಿ, ಚಡ್ಡಿದು ಕುಂಡಿ ಬಿಚ್ಚಕ್ಕಾಗ್ತಾ ಇಲ್ಲ, ಬಾ ಮಮ್ಮಿ. ನಾನು ನಾಯಕನಾಗಿ ನಟಿಸಿರುವ ಸಕ್ಕರೆ ಗೊಂಬೆ ಕಿರುಚಿತ್ರ ಯೂಟ್ಯೂಬ್ಲಿದೆ, ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.